ನಾನು ನಿಮ್ಗಳಿಗೆ ಸುಮಾರು ದಿನದ ಹಿಂದೆ ಒಂದು ಪ್ಲೇನ್ KSIC ಸೀರೆನ ತೋರಿಸಿದೆ. ಇದ್ರ ಮೇಲೆ ಎಷ್ಟು ಕಾಮೆಂಟ್ಸ್ಗಳು ಬಂತು ಅಂತ ಅಂದರೆ, ಕಾಮೆಂಟ್ಗಳು ಒಬ್ರೊಬ್ರಿಗೆ ಆನ್ಸರ್ ಮಾಡೋ ಬದಲು ಇನ್ನೊಂದ್ಸಲ ವಿಡಿಯೋನಲ್ಲೇ ಡೀಟೇಲಾಗಿ ಹೇಳ್ಬಿಡೋಣ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಈ ಥರ ಪ್ಲೇನ್ ಸೀರೆಗಳು KSICನಲ್ಲೂ ಬರುತ್ತೆ. ತುಂಬ ಜನ ಹೇಳ್ತಾ ಇದ್ರಿ ಆ ಥರ ಸಿಗಲ್ಲ, ಬರ್ತಿಲ್ಲ, ನೀವು ಪ್ಲೇನ್ ಬೇರೆ ಸೀರೆ ತೊಗೊಂಡ್ಬಿಟ್ಟು ತೋರಿಸ್ತಾ ಇದ್ರೆ ಇದು KSIC ಅಂತ ಸಾಕಷ್ಟು ಬಂತು. ಸೊ ಹಾಗಾಗಿ ಒಬ್ರೊಬ್ರಿಗೆ ನಾನು ಅದೆಲ್ಲ ಕೋಡ್ ನಂಬರ್ ತೆಗೆದು ಫೋಟೋ ತೆಗೆದು ಕಳಿಸಿ ಅಷ್ಟೊಂದು ಆಗಲ್ಲ ಅಂತ ವಿಡಿಯೋನೇ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ. ಸುಮಾರು ನಾನು ಇದು ತೊಗೊಂಡು ಹತ್ತತ್ರ 1.5 ವರ್ಷದ ಮೇಲೇ ಆಯಿತು. ಇದು ಆ್ಯಕ್ಚುಲಿ ಇದು ಪ್ಯೂರ್ KSIC ಸೀರೆ ಇದು. ಆದರೆ ಬಾರ್ಡರ್ ಎಲ್ಲ ಏನೂ ಇಲ್ಲ, ಪ್ಲೇನ್ನಲ್ಲಿ ಚೆನ್ನಾಗಿರುತ್ತೆ ಅಂತ ಒಂದು ಪರ್ಚೇಸ್ ಮಾಡಿದೆ. ಸುಮಾರು ಸಲ ನಿಮಗೆ ಹೇಳಿರ್ತೀನಿ, KSIC ಸೀರೆಗಳನ್ನ ನೀವು ಐಡೆಂಟಿಫೈ ಮಾಡಬೇಕಾದ್ರೆ ಅವ್ರದ್ದೇ ಒಂದು ಯುನೀಕ್ ಕೋಡ್ ಇರುತ್ತೆ ಅಂತ. ಸೊ ಇದೇ ಪ್ಲೇನ್ ಸೀರೆ ನಿಮಗೆ ನೋಡಿ ಬಾರ್ಡ್ರ್ ಇಲ್ಲ, ಅದೇ ಸೀರೆನೇ ತೋರಿಸ್ತಾ ಇದ್ದೀನಿ. KSIC ಅಂತ ಹಾಕ್ಬಿಟ್ಟು 4 ನಂಬರ್ ಕೊಟ್ಟಿದ್ದಾರೆ, 1 ಡಿಜಿಟ್ ಇದೆ. ನನ್ನ ಹತ್ರ ಇರೋ ಸುಮಾರು KSIC ಸೀರೆ, ಸುಮಾರಲ್ಲ ಎಲ್ಲ KSIC ಸೀರೆಗಳಿಗೂ ಈ ಮಾರ್ಕ್ನ ನಾನು ವಿಡಿಯೋ ಮಾಡ್ಬೇಕಾದ್ರೆ ತೋರಿಸೇ ಇರ್ತೀನಿ. ಸೊ ಈ ಪ್ಲೇನ್ ಸೀರೆಗೂ ಈ ನಂಬರ್ ಕೊಟ್ಟೇ ಇರ್ತಾರೆ. ಹಾಗಾಗಿ ಇದು KSIC ಸೀರೆ ಅಂತ ಆರಾಮಾಗಿ ಅದನ್ನ ಐಡೆಂಟಿಫೈ ಮಾಡ್ಕೋಬೋದು. ಏಕೆಂದರೆ ಬಾರ್ಡ್ರ್ ಎಲ್ಲ ಏನೂ ಇಲ್ಲಿರೋದ್ರಿಂದ ನನಗೆ ರೇಟ್ ಕಮ್ಮಿ, ಇದು ಎಷ್ಟು ಅಂತಂದರೆ ಬಿಲ್ ಕೂಡ ಇಟ್ಕೊಂಡಿದ್ದೀನಿ. ನನಗೆ ಇದು ಬಿದ್ದಿದ್ದು 6,315 ರೂಪಾಯಿ ಬಿತ್ತು. ಅದನ್ನು ತೋರಿಸ್ಬಿಡ ಫೋನ್ ನಂಬರ್ ಇರೋದು. ಈ ಒಂದು ಸೀರೆಗೆ ನಮಗೆ ಬಿದ್ದಿದ್ದು 6,315. ಯಾಕೆಂದರೆ ತುಂಬ ಜನ ಕೇಳಿದ್ರಿ KSIC ಸ್ಟಾರ್ಟಿಂಗೇ 20,000 ಇದೆ, ಸೊ ನಿಮ್ಗೆ ಹೆಂಗೆ ಇಷ್ಟು ಕಮ್ಮಿಗೆ ಸಿಕ್ತು ಅಂತ. ಇದು ನೀವು ಅಬ್ಸರ್ವ್ ಮಾಡಿದ್ರೆ ಬಾರ್ಡ್ರು ಏನೂ ಇಲ್ಲ. ಸೊ ಬಾರ್ಡ್ರು ಏನೂ ಇಲ್ಲದೆ ಇರೋದ್ರಿಂದ ಬೆಲೆ ಬರೋದೇನೆ ಬಾರ್ಡ್ರಿಗೆ. ಬಾರ್ಡ್ರಲ್ಲೇ ನಿಮಗೆ ಚಿನ್ನ ಬೆಳ್ಳಿ ಅವೆಲ್ಲ ಲೈನ್ಸ್ಗಳು ದಾರಗಳು ತೊಗೊಂಡು ಮಾಡಿರ್ತಾರೆ. ಇದು ಬಾರ್ಡರ್ ಏನೂ ಇಲ್ದಿರೋದ್ರಿಂದ ಸೀರೆ ಮಾತ್ರ ನಿಮಗೆ ಪ್ಯೂರ್ ಸಿಲ್ಕಲ್ಲಿ ಬರುತ್ತೆ. ಹಾಗಾಗಿ ನನಗೆ 6,500 ಈ ಒಂದು ಸೀರೆ ಸಿಕ್ಕಿದ್ದು. ಕಂಪ್ಲೀಟಾಗಿ ಪ್ಲೇನ್ ವಿತೌಟ್ ಬ್ಲೌಸ್ ಇದು. ಸೊ ಈ ಥರ ಬರುತ್ತೆ. ಸುಮಾರು ಸಹ ಹಾಗೆ ಇಟ್ಬಿಟ್ಟಿದೆ ಸೀರೆನ, ಉಟ್ಟೇ ಇರಲಿಲ್ಲ. ಇದರ ಪ್ಲೇನ್ ಸೀರೆಗಳಿಗೆ ಯಾವುದಾದ್ರೂ ಬ್ಲೌಸ್ನ ಮ್ಯಾಚ್ ಮಾಡ್ಬೋದು. ಆ್ಯಂಡ್ ರೀಸೆಂಟಾಗಿ ಕೇಳಿದ್ರೆ ಇದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸಿದ್ರಾ ಅಂತ. ನಾನು ಆ್ಯಕ್ಚುಲಿ ಆನ್ಲೈನಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹುಡುಕ್ಬೇಕಾದ್ರೆ ಫ್ಲಾಲೆಸ್ ಡಿಸೈನರ್ಸ್ ಅಂತ ಒಂದು ಬಾಟಿಕ್ ಸಿಕ್ತು, ಅಂದರೆ ಒಂದು ಪೇಜ್ ಸಿಕ್ತು. ಅವ್ರ ಹತ್ರ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ನಾನು ಅವ್ರಿಗೆ ಕಾಲ್ ಮಾಡಿ ಆನ್ಲೈನಲ್ಲಿ ಇದನ್ನು ಹೇಳಿದೆ. ನಿಮಗೆ ಹೋದ್ಸಲ ವಿಡಿಯೋ ಮಾಡಿದಾಗ ನಂದು ಬಾಡಿ ಮೆಷರ್ಮೆಂಟ್ನ ಆನ್ಲೈನಲ್ಲಿ ಕೊಟ್ಟಿದ್ದೆ ಅಂತ. ಬಟ್ ಬ್ಲೌಸ್ ಯಾವ ಸ್ಟಿಚ್ ಮಾಡಿಸಿದೆ ಅನ್ನೋದು ನಿಮಗೆ ತೋರಿಸಿಲ್ಲ, ಸರ್ಪ್ರೈಸಿಂಗ್ ಆಗಿರಲಿ ಈ ಸೀರೆಗೆ ಅಂತ ಹಾಗೆ ಇಟ್ಟಿದ್ದೆ. ಸೊ ನಾನು ಬಟ್ಟೆ ನಾನು ತೊಗೊಂಡಿದ್ದಲ್ಲ, ಅವ್ರಿಗೇ ಈ ಸೀರೆದು ಫೋಟೋ ಕಳಿಸಿದೆ. ಇದಕ್ಕೆ ಯಾವುದು ಸ್ವಲ್ಪ ಮಾಡ್ರನ್ ಆಗಿ ಟ್ರೆಂಡಿಯಾಗೂ ಇರಬೇಕು, ಮ್ಯಾಚ್ ಆಗುತ್ತೋ ಅಂದರೆ ಕ್ರೀಮ್ ಕಲರ್ ಬಿಟ್ಟು. ಯಾಕೆಂದರೆ ಕ್ರೀಮ್ ಕಲರ್ ಬ್ಲೌಸ್ಗಳು ನನ್ನ ಹತ್ರ ಇದೆ, ಅದನ್ನು ನಾನು ಮ್ಯಾಚ್ ಮಾಡೋದು ಬೇಡ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಅವ್ರಿಗೆ ಆಪ್ಷನ್ ಕೊಟ್ಟೆ, ಇದಕ್ಕೆ ಯಾವುದು ಮ್ಯಾಚ್ ಆಗುತ್ತೋ ಅದ್ರ ಬಂದು ನನಗೆ ಬ್ಲೌಸ್ ಸ್ಟಿಚ್ ಮಾಡಿ ಕಳಿಸಿ ಅಂತ. ಸೊ ಇದೇ ಬ್ಲೌಸ್ನ ಇಸ್ಕೊಂಬರೋಕ್ಕೆ ನಾನು ಮೊನ್ನೆ ಮಲೇಶ್ವರಕ್ಕೆ ಹೋದಾಗ ರಾಜಾಜಿನಗರ್ಗೆ ಹೋಗಿ ಇಸ್ಕೊಂಡು ಬಂದಿದ್ದು. ಸೊ ಈ ಒಂದು ಪರ್ಪಲ್ ಸೀರೆಗೆ ಕ್ರೇಪ್ ಬಟ್ಟೆ ತೊಗೊಂಡು ಇದನ್ನು ತೊಗೊಂಡು ಅವರು ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತ ನನಗೆ ಅನಿಸ್ತು. ಈ ಕಲರ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಯಾಕೆ ನಾನು ಲೈಟ್ ಕಲರ್ ಗ್ರೀನ್ ಆಗಿರ್ಬೋದು ಅಥವಾ ಫ್ಲೋರೆಸೆಂಟ್ ಗ್ರೀನ್ ಎಲ್ಲ ನಾನು ಸ್ವಲ್ಪ ತುಂಬ ರೇರ್ ಈ ಥರ ಕಲರ್ಸ್ನ ಇಟ್ಕೊಂಡಿರೋದು. ಆದರೆ ಅವರಾದರೂ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಅಂತ ನನಗೆ ಈ ಕಲರ್ನ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಪರ್ಪಲ್ ಇದೆ, ಪರ್ಪಲ್, ರೆಡ್, ಸ್ಕೈ ಬ್ಲೂ, ಬ್ಲ್ಯಾಕ್, ಗ್ರೀನ್, ಸುಮಾರು ಕಲರ್ಸ್ಗಳಿದೆ. ಆ್ಯಂಡ್ ಬಟ್ಟೆ ಚೆನ್ನಾಗಿದೆ. ಇಲ್ಲಿ ನೋಡಿ, ಫುಲ್ ಸಿಲ್ಕಿ ಥರ ಬಟ್ಟೆ ಇದೆ ಅಂತ ಇದಕ್ಕೆ ಈ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಒಂದ್ಸಲ ಉಟ್ಕೊಂಡು ನಿಮ್ಗಳಿಗೂ ತೋರಿಸ್ತೀನಿ ಯಾವ ಥರ ಕಾಣಿಸ್ತೆ ಅಂತ. ಸೊ ಅದಕ್ಕಿಂತ ಮುಂಚೆ ಸೀರೆ ಮತ್ತು ಬ್ಲೌಸ್ ಮ್ಯಾಚ್ ಆಗುತ್ತಾ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳೋದನ್ನ ಮಿಸ್ ಮಾಡಿಬಿಡಿ. 5 ನಿಮಿಷ ಕೊಡಿ, ಬೇಗ ಪಟ್ಟಂತ ಹೋಗಿ ರೆಡಿಯಾಗಿ ಬರ್ತೀನಿ. ನಿಮ್ಗಳಿಗೆ ಹೇಳ್ದಂಗೆ KSIC ಸೀರೆ ಉಟ್ಕೊಂಬಂದು ತೋರಿಸ್ತೀನಿ ಅಂತ ಹೇಳಿದೆ. ಯಾಕೆಂದರೆ ಆಚೆ ಹೋಗ್ತಾ ಇದೆ, ಇದೇ ಸೀರೆ ಉಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಕಂಪ್ಲೀಟಾಗಿ ಪ್ಲೇನ್ ಸೀರೆ, ಬಟ್ ಅದರದ್ದು ಡ್ರೇಪ್ ಮಾತ್ರ ನನಗೆ ಸಖತ್ ಇಷ್ಟ ಆಯಿತು. ಎಷ್ಟು ಕ್ಲೀನಾಗಿ ನೆಲಗೆ ಕೂತಿದೆ ಅಂತಂದರೆ ನೋಡಿ. ಆ್ಯಂಡ್ ಜಾಸ್ತಿನೂ ಬಂದಿದೆ, ತುಂಬ ಕಮ್ಮಿ ಏನಿಲ್ಲ. ನಾನು ಸೆರ್ಗೂ ಉದ್ದನೇ ಬಿಟ್ಟಿದ್ದೀನಿ, ಫುಲ್ ಆಲ್ಮೋಸ್ಟ್ ನೆಲ ಟಚ್ ಆಗ್ತಿದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ನನ್ನ ಬ್ಲೌಸ್ನ ಮಿಸ್ ಮಾಡಿಬಿಡಿ, ಸಕ್ಕತ್ತಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಫಿಟ್ಟಿಂಗ್ ಅಂತೂ ಪರ್ಫೆಕ್ಟಾಗಿ ಇದೆ. ಸೊ ಹಿಂದೆ ಈ ಥರ ಒಂದು ರೌಂಡ್ ನೆಕ್ ಥರ ಕೊಟ್ಟು ಕ್ಲೋಸ್ ಮಾಡಿದ್ದಾರೆ. ಹಾಗೆ ಟಾಸಲ್ ಸ್ವಲ್ಪ ಸ್ಟೈಲಿಶ್ ಆಗಿ ಉದ್ದಕ್ಕೆ ಕೊಟ್ಟಿದ್ದಾರೆ. ಸ್ಲೀವ್ಸ್ ನಾರ್ಮಲಾಗಿ ಉದ್ದ ಇಡ್ಸಿದ್ದೀನಿ, ತುಂಬ ಏನು ಚಿಕ್ಕದಿಲ್ಲ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಡಿಟೈಲಿಂಗ್ ಪೈಪಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಪರ್ಫೆಕ್ಟಾಗಿ ಇದೆ. ನಾನು ಆನ್ಲೈನಲ್ಲಿ ಮೆಷರ್ಮೆಂಟ್ ಕೊಟ್ಟು
ಈ ಥರ ಬ್ಲೌಸ್. ಸೊ ನೀವು ಅಲ್ಲಿಗೆ ಹೋದರೆ ಡೆಫಿನೆಟ್ಲಿ ಇನ್ನೂ ಕ್ಲೀನಾಗೇ ಬರುತ್ತೆ ಅಂತ ಅನ್ಕೋತೀನಿ. ನನಗೇನೋ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇದಕ್ಕೆ ಆಲ್ಮೋಸ್ಟ್ ಲೈಕ್ ಬಟ್ಟೆನೂ ಸೇರಿ 2,200 ರೂಪಾಯಿ ಅಷ್ಟು ಆಯಿತು. ಲೈಕ್ ನಾನು ಅಪ್ರಾಕ್ಸಿಮೇಟಾಗಿ ಹೇಳಿರ್ತೀನಿ, ಯಾಕೆಂದರೆ ಕೆಲವರು ಬೇರೆ ಡಿಸೈನ್ಗಳು ಹೇಳಿದ್ರೆ ನಾನು ಏನೂ ಡಿಸೈನ್ ಇಲ್ಲ, ಜಸ್ಟ್ ಸುಮ್ಮನೆ ರೌಂಡ್ ಇಡ್ಸ್ತೀನಿ. ನೀವು ಬೇರೆ ಡಿಸೈನ್ಗಳೆಲ್ಲ ಮಾಡಿಸ್ಕೊತೀರ ಡೆಫಿನೆಟ್ಲಿ ಸ್ವಲ್ಪ ವೇರಿ ಆಗ್ಬೋದು ಪ್ರೈಸಸ್. ನಾನು ಒಂದು ಅಪ್ರಾಕ್ಸಿಮೇಟಾಗಿ ಹೇಳಿದ್ದೀನಿ. ಅವರ ಅಡ್ರೆಸ್ನ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ಹತ್ತಿರ ಇರೋರು ಆರಾಮಾಗಿ ಹೋಗಿ ಸ್ಟಿಚ್ ಮಾಡಿಸ್ಕೊಂಡು ಬರ್ಬೋದು. ಆ್ಯಂಡ್ ಸೀರೆ ಹೇಗಿದೆ ಅಂತ ಹೇಳೋದನ್ನು ಮಿಸ್ ಮಾಡಿಬಿಡಿ. ಜರಿ ಇರೋದಕ್ಕೆ ಎಷ್ಟು ಬೆಲೆಗಿಂತ ಹೆಚ್ಚಾಗಿ ಎಷ್ಟು ಇಷ್ಟ ಆಗುತ್ತೋ ಅದಕ್ಕಿಂತ ಜಾಸ್ತಿ ನನಗೆ ಪ್ಲೇನ್ ಸೀರೆ ಇಷ್ಟ ಆಗ್ತದೆ. ಲೈಕ್ ತುಂಬ ಪ್ಲೇನ್ ತುಂಬ ಚೆನ್ನಾಗಿ ಕೂತಿದೆ ಅಂತ ನನಗನ್ನಿಸ್ತು. ಹೊರಡ್ತಾ ಇಲ್ಲೇ ಹತ್ತಿರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಸಿಂಪಲ್ ಫಂಕ್ಷನ್ ಥರ ಇತ್ತು. ಸೊ ಹೋಗಿ ಬರ್ತಾ ಇದ್ದೀನಿ. ಅದಕ್ಕೆ ಹೊಸ ಸೀರೆ ಉಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಇದಕ್ಕೆ ನಾನೇ ಮಾಡ್ಕೊಂಡಿರೋವಂಥ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ನ ಹಾಕಿ ಮ್ಯಾಚ್ ಮಾಡಿದ್ದೀನಿ. ವೈಟ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಈ ಥರ ಇದೆ. ತುಂಬ ಜನ ಕೇಳ್ತಾ ಇದ್ದೀರಾ ಇದನ್ನು ಹೇಗೆ ಮಾಡ್ಕೊತೀರಾ ಅನ್ನೋದನ್ನ ತೋರಿಸಿ ಅಂತ. ಸ್ವಲ್ಪ ಟೈಟ್ ಶೆಡ್ಯೂಲ್ ಆಗಿಬಿಟ್ರೆ ಡೆಫಿನೆಟ್ಲಿ ನಿಮ್ಗಳಿಗೆ ತೋರಿಸ್ತೀನಿ ಇದು ಯಾವ ಥರ ಮಾಡ್ಕೋಬೋದು ಅಂತ. ಈಸಿಯಾಗಿ ಮನೆಯಲ್ಲಿ ವೇಸ್ಟ್ ಬ್ಯಾಂಗಲ್ಗಳಿದ್ರೂ ನೀವು ಇದನ್ನು ಮಾಡ್ಕೋಬೋದು. ಸೊ ಹೇಗಿದೆ ನನ್ನ ಓವರಾಲ್ ಲುಕ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಡೆಫಿನೆಟ್ಲಿ ಮಿಸ್ ಮಾಡಿಬಿಡಿ. ಹೋಪ್ ನಿಮ್ಗಳಿಗೆ ಎಲ್ಲ ನಿಮ್ಗಿದ್ದಂಥ ಕಾಮೆಂಟ್ಗಳು ಅಥವಾ ಕ್ವೆಶನ್ಸ್ಗಳನ್ನ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇನ್ನೂ ಏನಾದರೂ ಡೌಟ್ಗಳಿದ್ರೆ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಇದು ಎಲ್ಲೂ ಆನ್ಲೈನಲ್ಲೆಲ್ಲ ಸಿಗಲ್ಲ, ಯಾಕೆ ತುಂಬ ಇದೊಂದು ಬರ್ತಿರುತ್ತೆ ನನಗೆ ಯಾವಾಗಲೂ ಲಿಂಕ್ ಕೊಡಿ ಅಂತ. ಈ ಸೀರೆಗಳ ಥರ ಯಾವುದೂ ಲಿಂಕ್ಗಳು ನನಗೆ ಕೊಡೋಕ್ಕಾಗಲ್ಲ. ಏನಿದ್ರು ನಿಮಗೆ ಗೌರ್ಮೆಂಟ್ ಅಪ್ರೂವ್ಡ್ ಶೋರೂಮ್ಗಳಿರ್ತಲ್ಲ, ಲೈಕ್ ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ ಎಲ್ಲ ಅಡ್ರೆಸ್ಗಳು. ನೀವು ಅಲ್ಲಿ ಹೋಗೇ ಪರ್ಚೇಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಹಾಗೆ ತುಂಬ ಜನ ಹೋದವರು ಈ ನಡುವೆ ಈ ಥರ ಸೀರೆಗಳು ಸಿಗ್ತಾ ಇಲ್ಲ ಅಂತಲೂ ನನಗೆ ಹೇಳಿದ್ರು. ಸೊ ಎಲ್ಲಿ ಸಿಗುತ್ತೆ ಅಂತ ಮತ್ತೆ ಅದೇ ಕಾಮೆಂಟ್ ಮಾಡಿ ನನಗೇನು ಅದಕ್ಕೆ ಆನ್ಸರ್ಗಳಿರಲ್ಲ. ಹಾಗಾಗಿ ಎಲ್ಲನೂ ಕ್ಲೀನಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೀನಿ. ಸೊ ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.